ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಅಚ್ಯುತ್ ಅವರ ಆತ್ಮೀಯರೇ. ಜಿಲ್ಲಾ ವಿಭಜನೆ ನೆನಗುದಿಗೆ ಬಿತ್ತ. ಯಾಕೆಂದರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಸಭೆ ಕರೆದು ಬೆಂಗಳೂರಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಮಾತಾಡೋದು ನೋಡಿದಾಗ ಭರವಸೆ ಇಡಬೇಕು ಅನ್ನಿಸ್ತದೆ. ಆದರೆ ಏಕಕಾಲಕ್ಕೆ 4 ಜಿಲ್ಲೆಗಳನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಬಂದಾಗ ಇದೊಂದು ಯಾರಿಗೆ ಆದರೂ ಸಹಿತ ಭಾಳ ಹೆವಿ ಆದಂಥ ಒಂದು ಕೆಲಸ. ಅದಕ್ಕಾಗಿ ಒಂದು ಸ್ವಲ್ಪ ಸಿದ್ದರಾಮಯ್ಯನವ್ರು ಹಿಂದೆ ಜರಿತಾ ಇದ್ದಾರೆ ಅನ್ನುವಂಥ ವಾರ್ತೆಗಳು ಬರ್ತಾಯಿದ್ದಾವೆ, ಸುದ್ದಿಗಳು ಬರ್ತಾಯಿದ್ದಾವೆ. ಈ ಸುದ್ದಿಗಳು ನಿಜ ಆಗಿದ್ದರೆ ಯಾವುದನ್ನು ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆದರೆ ಇವತ್ತು ನಮ್ಮ ಸತೀಶ್ ಅವರಿಗೆ ಇದೊಂದು ದೊಡ್ಡ ಪಜಲ್ ಮಾಡಲೇಬೇಕಂತ ಅನಿವಾರ್ಯತೆ. ಜನ ಅಂತೂ ಭಾಳಷ್ಟು, ಅದರಲ್ಲೂ ಚಿಕ್ಕೋಡಿ ಭಾಗದ ಜನ ನಂಬರ್ 1 ಅವ್ರ ಬೇಡಿಕೆ ಈಡೇರಲೇಬೇಕು ಅನ್ನುವಂಥದ್ದು. ಅವರು ಇವತ್ತು ಸತೀಶ್ ಅವರ ನಿರ್ಣಯ ಮೇಲೆ, ಸತೀಶ್ ಅವರ ಒತ್ತಡದ ಮೇಲೆ ಕಲ್ಲು ಕೂತಿದ್ದಾರೆ. ಅದೇ ಕಾಲಕ್ಕೆ ಗೋಕಾಕ್ ತಾಲೂಕು ಜನರೂ ಸಹಿತ ಈ ಭಾಗದಿಂದ ಬೆಳೆದಂಥವರು ಸತೀಶ್ ಜಾರಕಿಹೊಳಿ ಅವರು ನಮಗೆ ಅನ್ಯಾಯ ಮಾಡಲಿಕ್ಕೆಲ್ಲ ಈ ಸಲ ಜಿಲ್ಲಾ ಘೋಷಣೆ ಮಾಡ್ತಾರಂತ ಪ್ರತಿಯೊಬ್ಬರು ವಿಶ್ವಾಸ ಇಟ್ಟಿದ್ದಾರೆ. ಹೀಗಾಗಿ ಈ ವಿಶ್ವಾಸನ ಉಳಿಸ್ಕೋಬೇಕಾಗಿದ್ದು ಇವತ್ತು ಅನಿವಾರ್ಯತೆ ನಮ್ಮ ಸತೀಶ್ ಅವ್ರ ಮುಂದದ. ಇದೇ ಕಾಲಕ್ಕೆ ಇವರ ರಾಜಕೀಯ DCC ಬ್ಯಾಂಕಿನ ನೆಲಗಟ್ಟಿನಲ್ಲೇ ಜಿಲ್ಲೆಯಲ್ಲಿ ಆದಂಥ ಒಂದು ರಾಜಕೀಯ ವೈಷಮ್ಯ ಗೊತ್ತದ ನಮಗೆಲ್ಲರಿಗೂ. ಈ ಹಿನ್ನೆಲೆಯಲ್ಲೇ ರಮೇಶ್ ಕತ್ತಿ ಮತ್ತು ನಮ್ಮ ಲಕ್ಷ್ಮಣ ಸವದಿಯವರು ಈ ಜಿಲ್ಲೆಯನ್ನು ವಿಭಜನೆ ಆಗಿಕೊಡೋದು ನೋಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ವಾರ್ತೆಗಳು ಬರ್ತಾ ಇದ್ದಾವೆ. ಅದು ಎಷ್ಟು ಮಟ್ಟ ಸತ್ಯೋಸೊಳಗೆ ಗೊತ್ತಿಲ್ಲ. ಅವ್ರು ನಮ್ಮ ಹತ್ರ ಜಿಲ್ಲೆ ಆಗಲಿ ಅನ್ನುವಂಥ ಮಾತು. ಒಂದು ಕಡೆ ರಮೇಶ್ ಕತ್ತಿಯವರು ನೋಡಿದ್ದು ನಾನೆಲ್ಲೋ ಸ್ಟೇಟ್ಮೆಂಟನ್ನು, ಇಲ್ಲ ಅದನ್ನೇ ಆಗಬೇಕಾಗಿದ್ದು, ಭಾಳ ದೂರದ ಆಗಲಿ ಅನ್ನೋ ಸಪೋರ್ಟ್ ಮಾಡಿದಂಥದ್ದು. ಜೊತೆಗೆ ಬೈಲೊಂಗಲ್, ಚಿಕ್ಕೋಡಿ, ಅಥಣಿ ಆಗಲಿ ಅನ್ನುವಂಥ ಮಾತಾಡಿದ್ದು. ಸಹಜವಾಗಿ ಎಲ್ಲರಿಗೂ ಗಾಬರಿ ಆಗ್ತದೆ. ಇವತ್ತು ಜನ ಮಾತಾಡ್ಕೊಳ್ತಾ ಇದ್ದಾರೆ, ಆಗ್ತದೆ ಇಲ್ಲೋ ನಮ್ಮದು ಜಿಲ್ಲೆ ಅಂತ. ಈ ಜಿಲ್ಲಾ ವಿಭಜನೆ ದೃಷ್ಟಿಯಲ್ಲೇ ಈ ರಾಜಕೀಯ ಬರಬಾರದು ಅಂತ ನಮ್ಮದೊಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಇದು ಕಡಿಮೆ ಅಂದರೆ 4 ದಶಕದ ಹೋರಾಟ ಗೋಕಾಕದವರು, 3 ದಶಕದ ಹೋರಾಟ, ಜೊತೆಗೆ ಉಮೇಶ್ ಕತ್ತಿಯವರ ಪ್ರಯತ್ನ, ಅವ್ರ ಜೊತೆಗಾರರ ಪ್ರಯತ್ನದಿಂದ 3 ದಶಕದಿಂದ ಇದ್ದಂಥದ್ದು ಚಿಕ್ಕೋಡಿ ಜಿಲ್ಲಾ ಆಗಬೇಕಾಗಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇತ್ತೀಚೆಗೆ ಬೈಲೊಂಗಲ್, ಅದ್ರ ಜೊತೆಗೆ ಅಥಣಿ ಅವರು, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನ. ಇದು ವಾಸ್ತವ. ಇದರಲ್ಲಿ ಯಾವ ಸುಳ್ಳು ಹೇಳೋ ಅವಶ್ಯಕತೆ ಏನಿಲ್ಲ. ಎಲ್ಲರದು ಆಗಲಿ ಅನ್ನೋಂಥ ಹಂಬಲ ಗೋಕಾಕ್ ಜನರದ್ದು ಅದ, ಚಿಕ್ಕೋಡಿ ಅವ್ರದ್ದು ಅದ. ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರು ಒಂದಿಬ್ಬರೇನೋ ಇರ್ಬೋದು, ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಆದರೆ ಎಲ್ಲರ ಒಂದು ಅಭಿಪ್ರಾಯ ಮೊದಲು 2 ಜಿಲ್ಲೆ ಆಗಲಿ, ಅದ್ರ ಜೊತೆಗೆ ಇವು ಆಗಲಿ ಅಂತೇಳಿ. ಆದರೆ ಇದ್ರ ಬಿಕ್ಕಟ್ಟು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ 4 ಘೋಷಣೆ ಮಾಡಿದರೆ ಅದ್ರ ಬಜೆಟ್ ಮತ್ತೊಂದು ಎಲ್ಲ ನಂಗೆ ಸಮಸ್ಯೆ ಆಗ್ತದೆ. ನಾವು ಪಾಪ ಚಿಂತೆ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಇವತ್ತು ಈ ಎಲ್ಲ ಕಾರಣಕ್ಕಾಗಿ ಗೋಕಾಕ್ ಮತ್ತು ಚಿಕ್ಕೋಡಿಗಳು ಸಹ ಜಿಲ್ಲೆ ಆಗದಂಥ ಪರಿಸ್ಥಿತಿ ಬಂತದೇನೋ ಅನ್ನುವಂಥ ಭಯ, ಆತಂಕ ದಿನ ಹೋದಂಗೆ ಹೆಚ್ಚಾಗಲಿಕ್ಕತ್ತದ. ಯಾಕಂದ್ರೆ ಡಿಸೆಂಬರ್ 31 ದೂರ ಇಲ್ಲ, ಬಂತದು. ಇಷ್ಟೊಂದು ಮೀಟಿಂಗ್ ಆಗಬೇಕಾಗಿತ್ತು, ಸಭೆ ಆಗಬೇಕಾಗಿತ್ತು, ಇಲ್ಲೇ ಬೆಳಗಾವಿಯಲ್ಲಿ ಆಗಬೇಕಾಗಿತ್ತು, 18 ಶಾಸನ ಕರೆಸಬೇಕಾಗಿತ್ತು, ಕೇಳಬೇಕಾಗಿತ್ತು. ಅವ್ರೇನು ವಿಚಾರ ಮಾಡಿದರು ಸಿದ್ದರಾಮಯ್ಯನವರು ಮತ್ತು ಸತೀಶ್ ಅವರು. ಅದನ್ನು ಸತೀಶ್ ಅವರು ಹೇಳಿದರು. ಆದರೆ ಇವತ್ತಿನವರೆಗೂ ಅದೇನು ಉತ್ತರ ಬರ್ತಾ ಇಲ್ಲ, ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಒಂದೇನು ಸಮಾಧಾನ ಮಾತು ಸತೀಶ್ ಅವರು ಹೇಳಿದ್ದು, ಎಲ್ಲ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ. ಚರ್ಚೆ ಮಾಡೋದಲ್ಲ, ಈಗ ನಿರ್ಧಾರ ಬೇಕಾಗಿದೆ. ಜನ ಅದನ್ನು ಬಯಸ್ತಾ ಇದ್ದಾರೆ. ಗೋಕಾಕ್ ಮತ್ತು ಚಿಕ್ಕೋಡಿ ಜನಕ್ಕಂತೂ ಈಗ ಏನು ಡೆಸ್ಪರೇಟ್ಲಿ ಆಗಲೇಬೇಕಾದಂಥ ಒಂದು ಮನಸ್ಥಿತಿ ಬಂದಿರ್ತಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 31 ದಾಟಿದ್ರೆ ಮುಂದೆಂದೋ ಯಾವಾಗ ಆಗ್ತದೋ ಗೊತ್ತಿಲ್ಲ. ಅಷ್ಟು ಮತ್ತು ಈಗಾಗಲೇ ಹಲವು ಸಲ ಚರ್ಚೆ ಮಾಡ್ತಾ ಇದ್ದಾರೆ. ಜನರು ಮಾತಿದ್ದು, ನನ್ನ ಮಾತಲ್ಲ, ಜನರು ಮಾತಾಡ್ತಾ ಇದ್ದಾರೆ. ನಾಳೆ ನಮ್ಮಲ್ಲಿ ಈಗ 15-17 ತಾಲೂಕುಗಳಿದೆ, ಅವರೆಲ್ಲ ನಮ್ಮದು ಜಿಲ್ಲಾ ಆಗಲಿ ಅಂದರೆ ಹೆಂಗೆ ಅಂತ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಮಾತು ಬೇರೆ. ಅದು ನಾವು ಏನೋ ಒಂದು ಕಾಲಕ್ಕೆ ಮಾತಾಡ್ತಿರೋದು ನಮ್ಮ ಜನ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಇವತ್ತು 2 ಈ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗ ಜಿಲ್ಲೆ ಆಗಬೇಕು ಅನ್ನೋದು ಒತ್ತಡ ಅಂತ ಜೋರದ. ಈ ಒತ್ತಡ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಈಗಂತೆ ಚಿಕ್ಕೋಡಿ ಭಾಗದ ಜನ ಅಂತೂ ಸತೀಶ್ ಅವರನ್ನು, ಅಲ್ಲಿ ರಾಜಕೀಯ ಗೊತ್ತದ ನಿಮಗೆ, ಚಿಕ್ಕೋಡಿ ಭಾಗದ ರಾಜಕೀಯ
ಅಲ್ಲಿ ಇವತ್ತು ಅವರ ಮಗಳು MP ಇರೋದ್ರಿಂದಾಗಿ ಅಲ್ಲಿ ಜನರಿಗೂ ಎಷ್ಟೋ ಜನರಿಗೆ ಕಣ್ಣಲ್ಲಿ ಚುಸ್ತಾ ಇದೆ ಅದು. ಈ ಸಲ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿಸಲಿಲ್ಲ ಅಂದ್ರೆ ಅಲ್ಲಿ ಟಾರ್ಗೆಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ ಅಲ್ಲಿ ಅವರ ವಿರೋಧಿಗಳು. ಹೀಗಾಗಿ ಚಿಕ್ಕೋಡಿ ಮಾಡಿದ್ದು ಗೋಕಾಕ್ ಉಳಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನು ಮಾಡಲೇಬೇಕಂತ ಪರಿಸ್ಥಿತಿ. ಒಟ್ಟಾರೆಯಾಗಿ ಅಡಕೋತಿಲ್ಲ ಸಿಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರು ಏನಾದರೂ ಪ್ರಯತ್ನ ಮಾಡಿ ಮತ್ತು ಅವರಲ್ಲಿ ಶಕ್ತಿನೂ ಅದ. ಇವತ್ತು ಮನಸ್ಸು ಮಾಡಿದ್ರೆ ನಿಶ್ಚಿತವಾಗಿಯೂ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಿ ಘೋಷಣೆ ಮಾಡೋದು, ಜೊತೆಗೆ ಅವೆರಡೂ ಜಿಲ್ಲೆ ಘೋಷಣೆ ಮಾಡಿಸ್ರಿ, ತಪ್ಪಂತೂ ಏನಿಲ್ಲ. ಯಾಕಂತಂದ್ರೆ ಬೈಲೊಂಗಲಾಗಿರ್ಬೋದು, ಅಸಲಿ ಮಾತ್ರ ನಿಜವಾಗಿಯೂ ಬೆಳಗಾವಿಯಿಂದ ಭಾಳ ದೂರ ಆಗ್ತದೆ. ಇನ್ನೇನು ಚಿಕ್ಕೋಡಿ ಆಯ್ತಪ್ಪ ಅದು ಸಮೀಪ ಆಗ್ತದೆ, ಅಸಲಿ ಚಿಕ್ಕೋಡಿ ಆಜು ಬಾಜು ಆಗ್ತಾವ, ಅದು ಮಾಡಲೇಬೇಕಂತೇನಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಇಲ್ಲಿ ಗೋಕಾಕ ಇದ್ದರೆ ಬೈಲೊಂಗಲು ಬರ್ತದೆ, ಬೇಡ ಬೈಲೊಂಗಲು ಧಾರವಾಡಕ್ಕೆ ಸೇರ್ತದೆ, ಏನು ಮಾಡ್ತದೆ ಆಗ್ತದೆ, ಬೇಡ ಬೈಲೊಂಗಲು ಮಾಡಿದ್ರೆ ಏನು ತಪ್ಪೇನಿಲ್ಲ. ಮತ್ತೊಂದು ಧಾರವಾಡದ್ದು ಮತ್ತೆ ಅವ್ರು ತಾಲೂಕು ತೊಗೊಂಡು ಮಾಡ್ಬೋದು. ಈಗ ಹೊಸ ತಾಲೂಕುಗಳಿಗೆ ಸಹಿತ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದಾರೆ, ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವ್ರು ಜೋಡಿಸ್ಕೊಬೋದು ಮುಂದೆ. ಬಟ್ ಇವು ನಾಲ್ಕು ಇವತ್ತು ಘೋಷಣೆ ಮಾಡಬೇಕಾದ್ರೆ ಅನಿವಾರ್ಯ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಬಲಿಷ್ಠ ರಾಜಕಾರಣಿಗಳಿದ್ದಾರೆ. ನಿಜವಾಗಿಯೂ ಸ್ಥಾನಿಕ ಚೌಕಾಸಿ ಅಥವಾ ಇಲ್ಲಿದ್ದ ಪರಿಸ್ಥಿತಿಗಳು ನೋಡ್ಕೊಂಡ್ರೆ ನಿಜ ಗೋಕಾಕ್ ಮತ್ತು ಚಿಕ್ಕೋಡಿಗಳು ಆಗ್ಬೇಕಾಯ್ತು. ಮೊದಲು ಗೋಕಾಕ್ ಆದ್ರೂ ಚಿಕ್ಕೋಡಿ ಈಗಾಗಲೇ 3 ವರದಿಗಳು ಗೋಕಾಕ್ ಜಿಲ್ಲೆ ಆಗಲಿಂದ ಕೊಟ್ಟಂಥವದ ವರದಿಗಳನ್ನು. ಇನ್ನು ಚಿಕ್ಕ ಜಿಲ್ಲೆಗಳು ಮಾಡೋದ್ರಿಂದ ಆಡಳಿತ ಚೆನ್ನಾಗಿ ಆಗ್ತದೆ ಅನ್ನೋಂಥ ಹೊಸ ಸಿದ್ಧಾಂತ ಐತಿ ಮತ್ತು ಸತ್ಯವಾದ ಸಿದ್ಧಾಂತ ಐತಿ, ಡಿಸೆಂಟ್ರಲೈಸ್ ಪವರ. ಹಂಗೆ ಮಾಡಿದ್ರು 4 ಜಿಲ್ಲೆಗಳು ಮಾಡಿದ್ರು ಉತ್ತಮನ. ಯಾಕಂದ್ರೆ ಫಂಡು ಹೆಚ್ಚು ಬರ್ತದೆ, ಡೆವಲಪ್ಮೆಂಟು ಆಗ್ತಾವೆ 4 ಎಲ್ಲ ಕಡೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಶೈಕ್ಷಣಿಕವಾಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಬೆಳವಣಿಗೆ ಆಗ್ತಾವೆ. ಅದಕ್ಕಾಗಿ ಈ ಸಂದರ್ಭ ಭಾಳ ಮಹತ್ವದ. ಈ ಸಮಯದಲ್ಲಂತೂ ಇದೊಂದು ರೀತಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಗ್ನಿ ಪರೀಕ್ಷೆ ಇದ್ದಂಗೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರು ತಿಳ್ಕೊಂಡಷ್ಟು ಈಜಿಯಾಗಿ MKMDಯಲ್ಲಿ ಗೆಲ್ಲೋದು ಭಾಳ ಕಷ್ಟ ಅದ. ಅಷ್ಟಿಗೆ ಅವರನ್ನು ತಯಾರು ಮಾಡ್ತಾ ಇದ್ದಾರೆ. ರಾಜಕೀಯ ಒಂದು ವೈರುಧ್ಯಗಳು ಹೆಚ್ಚಾಗ್ತಾ ಇದ್ದಾವೆ, ಮೊದಲು ಸುಲಭ ಇಲ್ಲ ಇವತ್ತು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೈತ ಸಂಘಟನೆಯನ್ನು ಬೆಳೀತಾ ಇದೆ. ಅದರಲ್ಲೂ ಶಶಿಕಾಂತ್ ಗುರೂಜಿ ಮತ್ತು ಚೂಣಪ್ಪ ಬೆಳಗಾವಿ ಜಿಲ್ಲೆಯನ್ನು ಟಾರ್ಗೆಟ್ ಮಾಡಿಕೊಂಡು ತಮ್ಮ ರಾಜಕೀಯ, ಧಾರ್ಮಿಕ ರಾಜಕೀಯ, ಧರ್ಮ ರಾಜಕೀಯ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಮತ್ತು ಕತ್ತಿಯವರಂತೆ ಆಲ್ರೆಡಿ MKMD ಮೇಲೆ ಕಣ್ಣಿಟ್ಕೊಂಡಿದ್ದಾರೆ. ಅಲ್ಲಿ ಅಂತ ನಿಮ್ಗೆ ಈಗ ಹೇಳಿದಂಗೆ ಮತ್ತು ನಮ್ಮ ಲಕ್ಷ್ಮಣ ಸವದಿ ಅವರು ಸಹಿತ ಅಥಣಿನ ಸುಲಭ ಬಿಟ್ಟು ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಹೋಗ್ತಿರ್ಬೋದು, ಏನೋ ಪ್ರಯತ್ನ ಮಾಡ್ತಾ ಇರ್ಬೋದು, ಇಲ್ಲ ಅಂತಲ್ಲ, ಅದ್ರಲ್ಲಿ ಸುಲಭ ಅಲ್ಲ ಅಥಣಿ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವ ರಾಜಕೀಯಕ್ಕೆ ಬಲಿ ಆಗಬಾರ್ದು. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದು ಬೇಡ, ಅವು ಆಗೋದು ಬೇಕಾಗಿಲ್ಲ, ಅವು ಆಗಲಿ. ಈ ರಾಜಕೀಯ ನೆಲೆಯಲ್ಲಿ ವಿಚಾರ ಮಾಡಲಾರ್ದ ಇಲ್ಲಿ ಅನಿವಾರ್ಯದ ಜಿಲ್ಲೆ ದೊಡ್ಡದಾಗ್ಯದ, 3 ಬಿಟ್ಟು 4 ಜಿಲ್ಲೆ ಮಾಡಿದ್ರು ನಡೀತದೆ, ಘೋಷಣೆ ಮಾಡಿದಷ್ಟು ಒಳ್ಳೆಯದು ಅನ್ನೋದು ಜನಾಭಿಪ್ರಾಯ. ಎಲ್ಲ ಕಡೆ ಅದನ್ನ ಮಾತಾಡ್ತಾ ಇದ್ದಾರೆ. ಗೋಕಾಕದಲ್ಲಿ ಅದನ್ನ ಮಾತಾಡ್ತಾರೆ, ಚಿಕ್ಕೋಡಿಯಲ್ಲೂ ಅದ, ಅಥಣಿಯಲ್ಲೂ ಅದ, ಬೈಲಹೊಂಗಲದಲ್ಲೂ ಅದ. ಎಲ್ಲ ಕಡೆ ಜನಕ್ಕೆ ಬೇಕಾಗಿದೆ. ದಯವಿಟ್ಟು ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ವಿಚಾರ ಮಾಡಬೇಕು ಮತ್ತು ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವ್ರ ಜವಾಬ್ದಾರಿನೂ ಭಾಳ ಅದ. ಇಲ್ಲೇ ಸಮಸ್ಯೆ ಅವರ ಹೇಳಬೇಕಾಗಿದೆ ನೇರವಾಗಿ ಮುಖ್ಯಮಂತ್ರಿ ಜೊತೆಗೆ. ಇಲ್ಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಆದ್ರೆ ಸೌದಿಯವ್ರಿಗೆ ಹೊಡೆದು ಬೀಳ್ತದೆ, ಅಥಣಿ ಮತ್ತು ಬೈಲಹೊಂಗಲ ಆದ್ರೆ ಜಾರಕಿಹೊಳಿ ಹೊಡೆದು ಬೀಳ್ತದೆ ಅನ್ನೋಂಥ ಮಾತಾಡೋಕ್ಕಿಂತಲೂ, ಕೇವಲ ರಾಜಕೀಯ ದೃಷ್ಟಿಯಿಂದ ವಿಚಾರ ಮಾಡೋಕ್ಕಿಂತಲೂ ಇವು 4 ಮಾಡಿದಂತೆ ಭಾಳ ಯೋಗ್ಯ ಅನ್ನೋದು. ಯಾಕಂದರೆ ಇವತ್ತು ಬೆಳೆದು ನಿಂತಿದ್ದಾವೆ ಎಲ್ಲರೂ, ಮತ್ತು ಇವು ಅನಿವಾರ್ಯ ಆಗಿದ್ದಾವೆ, ಜನಕ್ಕೆ ಬೇಕಂತ ಮಾತುಗಳನ್ನು ಮತ್ತೆ ಹೇಳ್ತಾ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಮ್ಮ ಈಗಾಗಲೇ DCC ಬ್ಯಾಂಕ್ ತಮ್ಮ ಸುಪರ್ದಿ ತೆಗೆದುಕೊಂಡಂಥ ನಮ್ಮ ಸತೀಶ್ ಅವರು ಅದೇ ಕಾಲಕ್ಕೆ ಹೋರಾಡಿ ತಮ್ಮದೇ ಅಂತ ಅಷ್ಟು ಉಳಿಸ್ಕೊಂಡಂಥ ಲಕ್ಷ್ಮಣ ಸವದಿಯವರು, ರಮೇಶ್ ಕತ್ತಿಯವರಾಗಿರ್ಬೋದು, ಬೈಲಹೊಂಗಲದ ನಮ್ಮ ಮಾಂತೇಶ್ ಕೌಜಲ್ಗಿ ಅವ್ರ ಜೊತೆಗಾರರು, ಚಿಕ್ಕೋಡಿ ಅಂತ ಎಲ್ಲ ಪಾಪ ನಮ್ಮ ಅಲ್ಲಿ MLAಗಳು ಒಂದಾಗಿದ್ದಾಗಲಿ ಅನ್ನುವಂಥ ಮಾತು, ಗೋಕಾಕ್ ಚಿಕ್ಕೋಡಿ ಅನ್ನುವಂಥ ಒತ್ತಡ ಹಾಕಿ ಆಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲೇ ಜನರ ಅಭಿಪ್ರಾಯ ಇದೆ. ಅದೇ ಕಾಲಕ್ಕೆ ಇವತ್ತು ಸತೀಶ್ ಅವರು ಅದು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ರಾಜಕೀಯ ಇಲ್ಲಿ ಅಡ್ಡಗಾಲ ಆಗಬಾರ್ದು ಒಂದು ಆತಂಕ ಜನರದ್ದು. ಎಲ್ಲರೂ ಕೂಡಿ ಮಾಡಲಿ, 4 ಡಿವಿಷನ್ ಮಾಡಲಿ, 4 ಜಿಲ್ಲೆಗಳಾಗಲಿ ಅನ್ನೋದು ಜನಸಾಮಾನ್ಯರ ಮಾತು. ಮತ್ತು ಜನಸಾಮಾನ್ಯರ ಮಾತನ್ನು ಫೈನಲ್ ಆಗಬೇಕು. ಲೋಕ ಕಲ್ಯಾಣಕಾರಕ ನೆಲೆಯಲ್ಲಿ ರಚನೆ ಆದಂಥ ಸರ್ಕಾರಗಳಿಂದ ಸಿದ್ದರಾಮಯ್ಯದ ಬಲ್ಲರು ಆ ದಿಶೆಯಲ್ಲಿ ಏನಾದರೂ ಮಾಡಿ ಜಲ್ದಿ ಮುಗಿಸಲಿ ಇದನ್ನು ಸಮಸ್ಯೆ ಅಂತ ಹೇಳ್ತಾ. ಯಾಕಂದ್ರೆ ಡಿಸೆಂಬರ್ 31 ಬಂತು, ಅದಕ್ಕೆ ಉಸ್ತುವಾರಿ ಅವರಿಗೆ ಮತ್ತು ಜನ ಕೇಳ್ಕೊಳ್ಳೋದು ಒಂದು ಜಲ್ದಿ ಡಿಸಿಷನ್ ತೊಗೊಳ್ರಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಿರಿ, ಜೊತೆಗೆ ಅವೆರಡೂ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ.
ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H60 ನ್ಯೂಸ್ ಅಂತ ಸತ್ಯದ ಕೈಗೊಂಡು ವಂದನೆಗಳು.